ಜಾತಿ ಜನಗಣತಿ ಮರುಸರ್ವೆಗೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಸರ್ಕಾರದ ಮುಂದೆ ಹಲವು ಪ್ರಶ್ನೆಯನ್ನು ಮುಂದೆ ಇಟ್ಟಿರೋದು ಆರ್ ಅಶೋಕ್. ಹಲವು ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇರೋದು ಅಶೋಕ್. ಹೈಕಮಾಂಡ್ ಶಂಖದಿಂದ ಬಂದರೆ ಮಾತ್ರ ತೀರ್ಥನ? ಈಗಾಗಲೇ ಶಾಲೆಗಳು ಶುರುವಾಗಿದೆ, ಶಿಕ್ಷಕರು ಶಾಲೆಗಳಲ್ಲಿ ಬ್ಯುಸಿಯಾಗಿದ್ದಾರೆ, ಅವ್ರನ್ನ ಬಳಸ್ಕೊಳ್ಳೋಕ್ಕಾಗಲ್ಲ. ಸಮೀಕ್ಷೆ ಮಾಡೋರು ಯಾರಪ್ಪ? ಹಾಗಾದರೆ ಶಿಕ್ಷಕರು ಶಾಲೆ ಕಡೆ ಹೋಗಬೇಕಾ, ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾ? ಇಲ್ಲ ಅವರು ಸಮೀಕ್ಷೆ ಮಾಡ್ತಾರೆ, ಸರ್ವೆ ಮಾಡ್ತಾರೆ ಅಂತ ಹೇಳಿ ಅವರು ಶಾಲೆ ಬಿಟ್ಟುಬಿಟ್ಟು ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಬಿಟ್ಟುಬಿಟ್ಟು ಸಮೀಕ್ಷೆ ಮಾಡೋಕ್ಕೆ ಬರಬೇಕಾ? ಯಾರನ್ನು ಯೋಜನೆ ಮಾಡ್ತೀರಿ ಇದಕ್ಕೀಗ? ಆನ್ಲೈನ್ ಸಮೀಕ್ಷೆ ಅವಿವೇಕದ ಕ್ರಮ ಅಲ್ವಾ? ಆನ್ಲೈನಲ್ಲೇ ಮಾಡಿಬಿಡ್ತೀನಿ ಅನ್ನೋದು ದೊಡ್ಡ ಅವಿವೇಕ ಅಲ್ವಾ? ಅನೇಕ ಅಕ್ಷರಸ್ಥರೇ ಆನ್ಲೈನ್ ವ್ಯವಸ್ಥೆಯಿಂದ ದೂರ ಇದ್ದಾರೆ. ಇಂತಹ ಸಮೀಕ್ಷೆ ಹೇಗೆ ಸಾಧ್ಯ? ನಿಖರತೆ ಗುರುತು ಪತ್ತೆ ಹೇಗೆ? ತೆರಿಗೆದಾರರ 167 ಕೋಟಿ ರೂಪಾಯಿ ದುಂದುವೆಚ್ಚಕ್ಕೆ ಹೊಣೆ ಯಾರು? ಈ ಹಣವನ್ನು ಯಾರಿಂದ ವಸೂಲಿ ಮಾಡ್ತೀರಿ? IPL ದುರಂತ ಮರೆಮಾಚೋದಕ್ಕೆ ಬೃಹತ್ ನಾಟಕ ಆಡ್ತಾ ಇದ್ದೀರಾ. IPL ದುರಂತ ನಡೆದು ಹೋಗಿದೆ, ಅಲ್ಲಿ ಅದನ್ನು ಮರೆಮಾಚಬೇಕು, ಜನಗಳ ಮೈಂಡನ್ನು ಡೈವರ್ಟ್ ಮಾಡಬೇಕು ಅಂಥೇಳಿ ಈ ಥರ ನಾಟಕ ಆಡ್ತಾ ಇದ್ದೀರಾ ನೀವು. ಸಮೀಕ್ಷೆ ಹೇಗಿರಬೇಕು ಎಂಬ ಬಗ್ಗೆ ಸಾರ್ವಜನಿಕ ಚರ್ಚೆ ನಡೆಸಿ, ಸರ್ವಪಕ್ಷಗಳ ಸಭೆಯನ್ನು ಕರೆದು ಚರ್ಚೆ ಮಾಡಿ, ಅಭಿಪ್ರಾಯಗಳನ್ನು ಆಲಿಸಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಶೋಕ್ ಕಿಡಿಕಾರಿರೋದು.